ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಪೂಜಾ ಕೈಂಕರ್ಯಗಳು ಇವತ್ತಿನಿಂದ ಆರಂಭ ಆಗಿದೆ. ಮಂದಿರದ ಗರ್ಭಗುಡಿಯನ್ನ ಪ್ರವೇಶಿಸಿದ್ದಾನೆ ಬಾಲರಾಮ. ಇವತ್ತು ಮಧ್ಯಾಹ್ನ ಸಂಕಲ್ಪದ ಬಳಿಕ ಗರ್ಭಗುಡಿ ಪ್ರವೇಶ ಆಗಿದೆ. ಕೆತ್ತನೆಯಾಗಿದ್ದಂತಹ ವಿಗ್ರಹ ಗರ್ಭಗೃಹದ ಪ್ರವೇಶ ಆಗಿದೆ. ಅದಕ್ಕೆ ಆಗಬೇಕಾಗಿದ್ದಂತಹ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಇವತ್ತಿನ ಬೆಳಗ್ಗೆ ಅಂದ್ರೆ ಮಧ್ಯಾಹ್ನದ ನಂತರದಿಂದ ನೆರವೇರ್ತಾ ಬಂದಿದೆ. ಗಣೇಶಾಂಬಿಕಾ ಪೂಜೆ, ವರುಣ ಪೂಜೆ, ಮಾತೃಕಾ ಪೂಜೆ, ಚತುರ್ವೇದೋಕ್ತ ಪುಣ್ಯಾಹವಾಚನ, ವಸೋರ್ಧಃ ಪೂಜೆ, ಆಯುಷ್ಯ ಮಂತ್ರ ಜಪ, ನಾಂದಿ ಶ್ರಾದ್ದ, ಮಧುಪರ್ಕ ಪೂಜೆ, ಮಂಡಪ ಪೂಜೆ, ಹೀಗೆ ಸಾಲು ಸಾಲು ಪೂಜೆಗಳನ್ನ ಇವತ್ತು ಬೆಳಗ್ಗೆಯಿಂದ ವಿಗ್ರಹದ ಗರ್ಭಗೃಹ ಪ್ರವೇಶದ ಹಿನ್ನೆಲೆಯಲ್ಲಿ ನೆರವೇರಿಸಿದ್ದಾರೆ. ಮಂಡಪ ಪ್ರವೇಶ, ಮಂಡಪ ವಾಸ್ತು ಪೂಜೆ, ಪೃಥ್ವಿ, ಕೂರ್ಮ, ಅನಂತ, ವರಾಹ, ಯಜ್ಞಭೂಮಿಯ ಪೂಜೆ, ಜಲಧಾರಾಕರಣ, ಷೋಡಶಸ್ತಕಂಬ, ಪಂಚಗವ್ಯ, ರಾಮಲಲ್ಲಾ ಮೂರ್ತಿಯ ಜಲಾಧಿವಾಸ, ಗಂಧಾಧಿವಾಸ ಇದೆಲ್ಲವೂ ಕೂಡ ಈಗಾಗಲೇ ನೆರವೇರಿದೆ. ಕೊನೆಗೆ ಸಂಜೆಯ ಪೂಜೆ ಮತ್ತು ಆರತಿಯನ್ನ ಸಹ ಅರ್ಚಕರು ನೆರವೇರಿಸಲಿದ್ದಾರೆ. ಅಂದರೆ ಅದ್ಭುತವಾದಂತಹ, ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಗರ್ಭಗೃಹ ಇದು ಅನ್ನುವಂಥ ಖ್ಯಾತಿಯನ್ನ ಈಗಾಗಲೇ ಪಡ್ಕೊಂಡಿದೆ. ನಿನ್ನೆಯಷ್ಟೇ ರಾಮಲಲ್ಲಾ ವಿಗ್ರಹ ಈ ಸ್ಥಳವನ್ನ ತಲುಪಿತ್ತು, ಆದರೆ ಗರ್ಭಗುಡಿಯನ್ನ ಪ್ರವೇಶ ಮಾಡಿರಲಿಲ್ಲ. ಅದಕ್ಕಾಗಿ ಪೂಜಾ ವಿಧಿವಿಧಾನಗಳಿದ್ವು, ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಬೇಕಾಗಿತ್ತು. ಅದೆಲ್ಲವನ್ನೂ ಕೂಡ ಇವತ್ತು ನೆರವೇರಿಸಿದ್ದಾರೆ. ಸಾಲು ಸಾಲು ಪೂಜೆಗಳನ್ನ ನೋಡಿ, ಎಷ್ಟೆಲ್ಲ ವಿಧಿವಿಧಾನಗಳನ್ನ ಇವತ್ತು ನೆರವೇರಿಸಲಾಯಿತು ಅಂತ ಹೇಳಿದ್ರೆ ಆ ಪೂಜೆಗಳ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಎಷ್ಟೋ ಸಮಯ ಹಿಡಿಯುತ್ತೆ. ಅಷ್ಟು ಪೂಜೆಗಳನ್ನು ಒಂದಾದ ಮೇಲೆ ಒಂದು ನಿರಂತರವಾಗಿ ತಂಡೋಪತಂಡವಾಗಿ ಅರ್ಚಕರು ನೆರವೇರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಯೋಧ್ಯೆಯಿಂದ ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, 500 ವರ್ಷಗಳು, ಶತಕೋಟಿಗೂ ಹೆಚ್ಚು ಭಾರತೀಯರ ಕನಸು ನನಸಾದಂತಹ ಕ್ಷಣ ಒಂದು ಹಂತಕ್ಕೆ ಅಂತ ಹೇಳಬಹುದು. ಇವತ್ತು ಗೃಹದ ಪ್ರವೇಶ ಆಗಿದೆ ವಿಗ್ರಹಕ್ಕೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದ ಸಂಜೆಯ ಆರತಿಯವರೆಗೂ ಯಾವೆಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಜಗದೀಶ್? ವಿಜಯ್, ಬಹಳಷ್ಟು ವರ್ಷಗಳ ಕನಸು ಮತ್ತೆ ಬಹಳಷ್ಟು ರಾಮಭಕ್ತರ ಕನಸು ಇವತ್ತು ನನಸಾಗುವಂತಹ ಗಳಿಗೆ ಬರ್ತಾ ಇದೆ. ನನ್ನ ಜೊತೆ ಮಾತನಾಡೋದಕ್ಕೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಸಹಿತ ಇದ್ದಾರೆ. ನಾನು ಅವರಿಂದಲೇ ನಿಮಗೆ ಮಾಹಿತಿಯನ್ನು ಕೊಡಿಸುವಂತಹ ಕೆಲಸವನ್ನ ಮಾಡ್ತೀನಿ. ಅಂದ್ರೆ ಯಾವೆಲ್ಲ ರೀತಿಯ ಪೂಜಾ ಪುನಸ್ಕಾರಗಳಾಯಿತು, ಯಾವ ರೀತಿಯ ಪ್ರತಿಷ್ಠಾಪನೆ ಆಯಿತು, ನಿನ್ನೆ ರಾತ್ರಿ ರಾಮಲಲ್ಲಾನ ಮೂರ್ತಿನೇ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಪೂಜಾ ಕೈಂಕರ್ಯಗಳನ್ನ ಮಾಡಲಾಯಿತು ಅನ್ನುವಂಥದ್ದನ್ನ ಅವ್ರ ಜೊತೆಯಿಂದನೇ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತೀನಿ. ಸ್ವಾಮೀಜಿ ನಮಸ್ಕಾರ. ನಿನ್ನೆ ರಾತ್ರಿ ರಾಮಲಲ್ಲಾನ ಮೂರ್ತಿ ದೇವಾಲಯದ ಪ್ರಣಾಂಗಣದ ಒಳಗಡೆ ಹೋಯಿತು. ಅಲ್ಲಿಂದ ಯಾವ ರೀತಿಯ ಪ್ರೊಸೀಜರ್ಗಳು ಶುರು ಆಯಿತು ಅಂತ? ನಿನ್ನೆ ದಿವಸ ಆ ಪ್ರತಿಮೆಯನ್ನು ಒಳಗೆ ತೆಗೆದುಕೊಂಡು ಹೋದದ್ದು ಸುಮಾರು 9 ಗಂಟೆ ಆಗಿತ್ತು. ನಿನ್ನೆ ಕೆಲಸ ಅಷ್ಟೇ ಅದನ್ನು ತಗೊಂಡೋಗಿ ಒಳಗೆ ಇಟ್ಟದ್ದಷ್ಟೇ. ಇವತ್ತು ಬೆಳಿಗ್ಗೆ ಅದನ್ನು ಆ ವೇದಿಕೆಯ ಮೇಲೆ ಸ್ಥಾಪನೆ ಮಾಡಿದ್ದಾಯಿತು. ಸ್ಥಾಪನೆ ಮಾಡಿ ಇನ್ನೂ ಆ ಪ್ರತಿಷ್ಠಾ ವಿಧಿಗಳೆಲ್ಲ ಪ್ರಾರಂಭ ಆಗಬೇಕು. ಹಾಗಾಗಿ ಪೂರ್ವಭಾವಿಯಾಗಿ ಪುಣ್ಯಾಹವಾಚನ, ನಾಂದಿ ಶ್ರಾದ್ದ, ಆಮೇಲೆ ಇನ್ನು ಮುಂದೆ ನಡೆಯಬೇಕಾಗಿರುವ ಎಲ್ಲ ಕೆಲಸಗಳನ್ನು, ವೈದಿಕ ಕೆಲಸಗಳನ್ನು ವೈದಿಕರಿಗೆ ಹಂಚಿಕೊಡುವ ಪ್ರಕ್ರಿಯೆಯನ್ನು ಋತ್ವಿಗ್ವರಣ ಅಂತ ಕರೀತಾರೆ. ಆ ಕಾರ್ಯಗಳು ನಡೆದು ಇವತ್ತು ಈಗ ನಡೆದದ್ದಷ್ಟು. ಇನ್ನಿವಾಗ ಅಧಿವಾಸ ಕಾರ್ಯಗಳು ಅವೆಲ್ಲ ನಡೀತಾವೆ. ಧಾನ್ಯಾಧಿವಾಸ, ಜಲಾಧಿವಾಸ, ಇಂತಹ ಅಧಿವಾಸ ಕಾರ್ಯಗಳು ಇವಿಂದ ಪ್ರಾರಂಭ ಆಗ್ತವೆ. ಈಗ ಆ ಮಂಟಪ ಪ್ರವೇಶ, ಯಜ್ಞಮಂಟಪ ಪ್ರವೇಶ, ಆ ಯಜ್ಞಮಂಟಪಕ್ಕೆ ಬೇಕಾಗಿರತಕ್ಕಂಥ ಸಂಸ್ಕಾರಗಳು, ಅಲ್ಲಿ ವಾಸ್ತು ಪೂಜೆ, ಇಂತಹವೆಲ್ಲ ನಡೀತಾವೆ. ಈಗ ಅಧಿವಾಸ ಪೂಜೆಗಳಂದ್ರೇನು? 12 ಅಧಿವಾಸ ಪೂಜೆಗಳಂತಾರೆ. ಆ 12 ಅಧಿವಾಸ ಪೂಜೆಗಳು ಏನು ಸ್ವಾಮೀಜಿ, ಅದ್ರ ಮಹತ್ವ ಏನು ಅಂತ? ಪಂಚಭೂತಗಳಲ್ಲಿ ಇರತಕ್ಕಂತಹ ಆ ತತ್ವಗಳೇನಿದ್ದಾವಲ್ಲ, ಅದನ್ನು ಈ ಪ್ರತಿಮೆಯಲ್ಲಿ ಮೊದಲಾಗಿ ಆವಾಹನೆ ಮಾಡುವಂತಹದ್ದು. ನಮ್ಮ ಶರೀರ ಹೇಗೆ ಅಂಡಾಂಡದಲ್ಲಿ
ಏನೆಲ್ಲ ತತ್ವಗಳಿದ್ದಾವೋ ಈ ಪಿಂಡಾಣದೊಳಗೂ ಕೂಡ ಅವೇ ತತ್ವಗಳು ಇರ್ತಾವೆ. ಹಾಗೆ ಆ ಪ್ರತಿಮೆಯು ಕೂಡ ಹಾಗೂ ಒಂದು ಭೌತಿಕವಾಗಿರುವ ಒಂದು ಶರೀರ ಇದ್ದ ಹಾಗೆ ಅಲ್ಲಿ ಸಕಲ ಬ್ರಹ್ಮಾಂಡದ ತತ್ವಗಳ ಪೂರಣೆಯ ಕಾರ್ಯ ಈ ಅಧಿವಾಸಾದಿ ಕಾರ್ಯಗಳಿಂದ ನಡೀತವೆ. ಮತ್ತೆ ಇನ್ನೊಂದು, ಈಗ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಪೂಜೆಗಳು ನಡೀತು. ಅಂದ್ರೆ ನವಧಾನ್ಯಗಳನ್ನ ಹಾಕುವುದಾಗಿರ್ಬೋದು, ಅಲ್ಲೊಂದು ಪ್ಲೇಟ್ ಅನ್ನ ಕೆಳಗಡೆ ಕೊಟ್ಟಿರುವಂತದ್ದು, ಅದು ಏನು ಅದು ಅಂತ. ಪ್ರತಿಮೆಯ ಸ್ಥಾಪನೆ ಎಲ್ಲಿ ಆಗತ್ತೆ ಅದರ ಅಡಿಭಾಗದಲ್ಲಿ ತಳಭಾಗದಲ್ಲಿ ಕೂರ್ಮಪೀಠದ ಪ್ರತಿಷ್ಠೆ. ಅಲ್ಲಿ ನವ ಧಾನ್ಯಗಳು, ಆಮೇಲೆ ನವರತ್ನಗಳು, ಇನ್ನು ಸಪ್ತಧಾತುಗಳು, ಇನ್ನು ಅಶ್ವಶಾಲೆ, ಗಜಶಾಲೆ ಮೊದಲಾದಂತಹ ವಲ್ಮೀಕ ಮೊದಲಾದ ಪವಿತ್ರ ಸ್ಥಳಗಳ ಮೃತ್ತಿಕೆಗಳು ಅಲ್ಲಿ ಹಾಕಿದ್ದು, ಧಾತುಗಳು, ಸಪ್ತಧಾತುಗಳ ನಿಕ್ಷೇಪ ಇವೆಲ್ಲ ನಡೆದು ಅದರ ಮೇಲೆ ರಾಮಮಂತ್ರದ ಯಂತ್ರ ಅದರ ಸ್ಥಾಪನೆ ಆಗಿ ಅಲ್ಲಿ ಪೂಜೆ ನಿನ್ನೆ ಇವೆಲ್ಲವೂ ಕೂಡ ನಡೆದವು. ಅಲ್ಲಿ ಇವತ್ತು ಆಯ್ತು, ಮತ್ತೆ ನಾಳೆ ನಾಡಿದ್ದು 2 ದಿವಸಗಳ ಕಾಲ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳಿರ್ತವೆ, ಯಾವೆಲ್ಲ ಪೂಜೆಗಳು ನಡೀತವೆ, ಮತ್ತೆ ನೀವು ಸಹಿತ ಮುಂದಿನ 2 ತಿಂಗಳುಗಳ ಕಾಲ ಇದೇ ಒಂದು ನಾಡಲ್ಲಿರುವಂಥದ್ದು, ಅಂದ್ರೆ ಅಯೋಧ್ಯೆಯಲ್ಲಿ ಇದ್ದು ಏನೋ ಎಲ್ಲಾ ಪೂಜಾ ಕಾರ್ಯಕ್ರಮವನ್ನು ನೋಡ್ಕೊಳ್ಳುವಂಥದ್ದು, ಅದು ಯಾವ ರೀತಿಯಾದಂತಹ ಏನಂದ್ರೆ ಕಾರ್ಯಕ್ರಮಗಳು ಅಂತ. ಈಗ ಪ್ರತಿಷ್ಠಾ ವಿಧಾನದ ಪೂರ್ವಭಾವಿಯಾಗಿ ಯಜ್ಞಶಾಲೆಯ ಸಂಸ್ಕಾರ, ಅಲ್ಲಿ ವಾಸ್ತು ಪೂಜೆ, ವಾಸ್ತು ಬಲಿ, ಇನ್ನು ದೇವತಾ ಪ್ರಾರ್ಥನೆ ರೂಪದಲ್ಲಿ ಮಾಡುವಂತಹ ಅನೇಕ ಯಜ್ಞಗಳು, ದೇವತಾ ಪ್ರಾರ್ಥನೆ ರೂಪದಲ್ಲಿ ಮಾಡುವಂತಹ ಅದು ಸ್ಥಳದ ರಕ್ಷೆಗೆ ಮೊದಲುಗೊಂಡು ಮಾಡುವಂತಹ ಅನೇಕ ಯಾಗಗಳು, ಇನ್ನು ಗೋದಾನ, ಇಂತಹ ಕಾರ್ಯಗಳೆಲ್ಲವೂ ಕೂಡ ನಾಳೆಯಿಂದ ಇವತ್ತಿನಿಂದಲೇ ಪ್ರಾರಂಭ ಆಗ್ತವೆ. ಕೊನೆಯದಾಗಿ 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಅಲ್ಲಿ ಅವರು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಹೇಗಾಗುತ್ತೆ? ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ನಮ್ಮ ದಕ್ಷಿಣ ಭಾರತದ ಪೂಜೆ ಶೈಲಿಗೂ ಮತ್ತೆ ಉತ್ತರ ಭಾರತದ ಪೂಜೆ ಶೈಲಿಗಳಲ್ಲೂ ಸ್ವಲ್ಪ ಡಿಫರೆನ್ಸ್ ಇದೆ ಅಂತಾರೆ, ಅಥವಾ ಅದನ್ನ ಹೇಗೆ ನೀವು ನೋಡ್ತೀರಾ ಅಂತ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಕೂಡ ವೇದೋಕ್ತ ಮಂತ್ರಗಳಿಂದ ವೈದಿಕ ಕ್ರಮದಿಂದಲೇ ಎಲ್ಲ ಪೂಜೆಗಳು ನಡೀತಾವೆ. ಪ್ರಾಣ ಪ್ರತಿಷ್ಠೆ ಇರಬಹುದು, ಇವೆಲ್ಲವೂ ಕೂಡ ನಡೀತಾವೆ. ಮೇಲ್ನೋಟಕ್ಕೆ ನಮಗೆ ಕಾಣುವಾಗ ವ್ಯಕ್ತಿ ಬೇರೆ, ಇನ್ನು ಮಂತ್ರೋಚ್ಚಾರಣೆಯ ಕ್ರಮ ಸ್ವಲ್ಪ ಬೇರೆ ಇರುತ್ತೆ, ವೇಷಭೂಷಣಗಳು ಬೇರೆ ಇರ್ತವೆ. ಇದರಿಂದಾಗಿ ಸ್ವಲ್ಪ ವ್ಯತ್ಯಾಸ ಅಂತ ಅನಿಸ್ತಾವೆ. ಅದು ಬಿಟ್ಟರೆ ವೇದೋಕ್ತ ಕ್ರಮದಿಂದಲೇ ಎಲ್ಲ ಕಾರ್ಯಗಳು ಕೂಡ ದಕ್ಷಿಣದಲ್ಲಿ ಹಾಗೂ ಉತ್ತರದಲ್ಲೂ ಹಾಗೆ ನಡೀತಾವೆ. ಎಲ್ಲ ಈಗ ಮೂರ್ತಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದಿರುವಂತದ್ದಾಗಿರ್ಬೋದು, ಅದನ್ನ ತೆಗೆಯುವಂತಹ ಸಂದರ್ಭದಲ್ಲಿ ಅಂದ್ರೆ 22ನೇ ತಾರೀಕು ಮಧ್ಯಾಹ್ನ 12 ಗಂಟೆ 20 ನಿಮಿಷ ಸುಮಾರಿಗೆ ಅದನ್ನ ತೆರೆದಂತಹ ಸಂದರ್ಭದಲ್ಲಿ, ಕಣ್ಣಿನ ಪಟ್ಟಿನ ತೆಗೆದಂತಹ ಸಂದರ್ಭದಲ್ಲಿ ಅದಕ್ಕೆ ದೇವರಿಗೆ ಏನೋ ಮುಖವಾಗಿ ಕನ್ನಡಿಯನ್ನು ಇಡ್ತಾರೆ ಅಂತ, ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬೆಳಗಾತ ನಾವು ಇದ್ದಾಕ್ಷಣ ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳಿಕೊಂಡು ಇವರೆಲ್ಲ ಮಂಗಲ ದ್ರವ್ಯಗಳು ಅಂತ ಕರೆದಿದ್ದಾರೆ. ಹಾಗೆ ಭಗವಂತನಿಗೆ ಮಂಗಲ ದ್ರವ್ಯಗಳ ದರ್ಶನ ಮೊದಲಾಗಬೇಕು ಅಂತ ಹೇಳಿಕೊಂಡು ಆ ನೇತ್ರ ಉನ್ಮೀಲನ ಮಾಡಿ ಅದರ ಮೂಲಕ ದರ್ಪಣದ ಮೂಲಕ ಮುಖ ದರ್ಶನವನ್ನು ಮಾಡಿದ್ದಾರೆ. ಕೊನೆಯದಾಗಿ ಪ್ರಶ್ನೆ ಸ್ವಾಮೀಜಿ, ಬಹಳಷ್ಟು ಜನ ಬೇರೆ ಬೇರೆ ಅಂದ್ರೆ ಕೆಲವೊಂದು ಹೆಸರು ಏನೋ ಹೇಳುವಂತದ್ದಂತಲ್ಲ, ಕೆಲವೊಬ್ರು ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಇದು ಹಿಂದೂ ಸಂಪ್ರದಾಯದಲ್ಲಿ ಇಡೀ ದೇವಸ್ಥಾನ ಕಂಪ್ಲೀಟ್ ಆಗದೆ ಇದ್ರೂ ಸಹಿತ ಇವರು ಮೂರ್ತಿ ಇನಾಗ್ರೇಷನ್ ಮಾಡ್ತಿದ್ದಾರೆ. ಇದು ಏನಂದ್ರೆ ಸಾಂಪ್ರದಾಯಿಕವಾಗಿ ಮತ್ತೆ ಧಾರ್ಮಿಕವಾಗಿಯೂ ಸಹಿತ ತಪ್ಪು ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಇದನ್ನ ನೀವು ಹೇಗೆ ನೋಡ್ತೀರಾ? ಟ್ರಸ್ಟು ಕಾಶಿಯ ವಿದ್ವಾಂಸರನ್ನು ಸಮೀಪಿಸಿ ಅವರ ಒಪ್ಪಿಗೆ ಮೇರೆಗೆ ಈ ಎಲ್ಲ ಕಾರ್ಯಗಳು ನಡೀತಾ ಇದ್ದಾವೆ, ಅವರ ಮಾರ್ಗದರ್ಶನ ನಡೀತಾ ಇದ್ದಾವೆ. ಹಾಗಾಗಿ ಯಾರೋ ತಿಳಿಗೇಡಿಗಳು ಮಾಡಿರುವಂತಹ ಮಕ್ಕಳಾಟಿಕೆ ಕೆಲಸ ಅಲ್ಲ, ವಿದ್ವಾಂಸರ ಒಪ್ಪಿಗೆ ಮೇರೆಗೇನೆ ನಡೆಯುವಂತಹ ಕೆಲಸ. ಆದ್ದರಿಂದಾಗಿ ನಾವದನ್ನು ಹಾಗೆ ವಿರೋಧಿಸಬಾರದು. ಭಿನ್ನಾಭಿಪ್ರಾಯಗಳು ಎಲ್ಲ ಕಡೆ ಎಲ್ಲ ಕೆಲಸಗಳು ಕೂಡ ಇರುವಂಥದ್ದು ಸಹಜ. ಎಲ್ಲನೂ ಕೂಡ ಒಪ್ಪಿಸಿಕೊಂಡು ಒಂದು ಕೆಲಸ ಮಾಡ್ತೇವೆ ಅನ್ನುವಂಥದ್ದು ಆಗು ಹೋಗೋದಲ್ಲ. ಹಾಗಾಗಿ ಬಹುಸಂಖ್ಯಾತರ ಮಾತಿಗೆ ನಾವು ಬೆಲೆಯನ್ನು ಕೊಟ್ಟು ಅದರಂತೆ ಮುನ್ನಡೆಯುವುದು ಸೂಕ್ತ. ನಾನು ಕಳೆದ 20 ದಿವಸಗಳಿಂದ ಈ ಅಯೋಧ್ಯೆಯಲ್ಲಿದ್ದೀನಿ.
ರಿಪೋರ್ಟಿಂಗ್ ಅನ್ನ ಮಾಡ್ತಿದ್ದೆ, ಪ್ರತಿ ಒಂದೊಂದು ಪ್ಲೇಸಿಗೆ ಹೋಗೋದು ಅಥವಾ ಜನರನ್ನ ಮಾತನಾಡಿಸೋದು. ಇಲ್ಲಿರುವಂತಹ ಜನರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ಒಂದು ರೀತಿಯ ಉಲ್ಲಾಸ, ಉತ್ಸಾಹ. ಸ್ವತಃ ಪ್ರಧಾನಿಯವರು ಹೇಳಿದ್ರು ಸಹಿತ ನೀವು ಯಾರು ಬರಬೇಡಿ, 23ರ ತಾರೀಕು ನಂತರ ಬನ್ನಿ ಅಂತ ಹೇಳಿದ್ರು ಸಹಿತ ನಾನು ಬಂದು ನೋಡ್ಬೇಕು ಅಂತ ತುಂಬಾ ಜನ ಬರಿಗಾಲಲ್ಲಿ ಬಂದು ನೋಡ್ಕೊಂಡು ಬರ್ತಿದ್ದಾರೆ. ಅಯೋಧ್ಯೆಗೆ ಸೈಕಲ್ ಮೇಲೆ ಬರ್ತಿದ್ದಾರೆ, ಅದು ಮತ್ತೆ ವಯಸ್ಸಾದಂತವರು. ಇದನ್ನೆಲ್ಲ ನೋಡಿದಾಗ ರಾಮನ ಭಕ್ತಿ ಇಲ್ಲಿರುವಂತಹ ಜನರಲ್ಲಿ ಯಾವ ರೀತಿ ಬೆರ್ತಿದೆ ಅಂತ ನೀವು ನೋಡ್ತೀರಾ ಅಂತ. ಇದು ಒಬ್ಬಿಬ್ಬರಲ್ಲೇ ಅಲ್ಲ, ನಮ್ಮಲ್ಲಿ ರಾಮನ ಕುರಿತಾದ, ಕೃಷ್ಣನ ಕುರಿತಾದಂತಹ ಭಕ್ತಿ, ಶ್ರದ್ಧೆ ಅದು ನಿರಂತರವಾಗಿ ಹರಿದು ಬರುವಂತಹದ್ದು. ಈಗ ರಾಮನ ಅವತಾರ ಆಗಿ ಶತಶತಮಾನಗಳೇ ಸಂದವು. ರಾಮ ದೇವಾಲಯ ಉದ್ಧ್ವಸ್ತಗೊಂಡು ಕೂಡ ಅನೇಕ ಶತಮಾನಗಳೇ ಸಂದು ಹೋದವು. ಅನೇಕ ಶತಮಾನಗಳು ಅಂತಂದರೆ ಅದೆಷ್ಟು ತಲೆಮಾರುಗಳು, 10-20 ತಲೆಮಾರುಗಳು ಕಳೆದು ಹೋದವು. ಆದರೂ ಕೂಡ ಆ ರಾಮನ ಕುರಿತಾಗಿರತಕ್ಕಂತಹ ಭಕ್ತಿ, ಶ್ರದ್ಧೆ, ಆದರ ಇದು ಯಾವತ್ತೂ ಕೂಡ ನಮ್ಮ ನೆಲದಲ್ಲಿ ಬತ್ತೋದಿಲ್ಲ. ನಮ್ಮಲ್ಲಿ ಯಕ್ಷಗಾನ, ಇನ್ನು ನಾಟಕ, ಭರತನಾಟ್ಯ, ಭಜನೆ, ಹೋಮ, ಹವನಗಳು, ಹರಿಕಥೆ ಇಂತಹ ಸಾಂಸ್ಕೃತಿಕ ಧಾರ್ಮಿಕ ಪ್ರಕ್ರಿಯೆಗಳ ಮೂಲಕ ಆ ಭಕ್ತಿ, ಶ್ರದ್ಧೆ ಅವೆಲ್ಲವೂ ಕೂಡ ನಮ್ಮ ನೆಲದಲ್ಲಿ ನಿರಂತರವಾಗಿ ಜಾಗೃತವಾಗೇ ಇದೆ. ಆ ಹಿನ್ನೆಲೆಯಲ್ಲಿ ರಾಮನ ಕುರಿತಾಗಿರತಕ್ಕಂತಹ ಈ ಒಂದು ಬಗೆಯ ಭಕ್ತಿಭಾವ, ಉತ್ಸುಕತೆ ಅದಿದ್ರೆ ಅದು ತಪ್ಪಲ್ಲ, ಆಶ್ಚರ್ಯ ಅಲ್ಲ. ಇನ್ನೊಂದು ಸ್ವಾಮೀಜಿ, ರಾಮನಿಗೂ ಹನುಮಂತನಿಗೂ ಇರುವಂತಹ ಸಂಬಂಧ ಅಥವಾ ಬಂಧ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅದು ಕರುನಾಡದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲೇ ರಾಮ ಏನೋ ಹನುಮಂತ ಹುಟ್ಟಿದ್ರು ಅನ್ನುವಂಥದ್ದು. ಈಗ ಅಂತಹ ಕಿಷ್ಕಿಂದೆ ಅನ್ನುವಂತಹ ಸ್ಥಳದಿಂದ ಹನುಮಂತ ಏನೋ ರಾಮನಿಗೆ ಬೆನ್ನೆಲುಬಾಗಿ ನಿಂತಿರುವಂತದ್ದು ಸಮಯ ಸಂದರ್ಭ ಬಂದಾಗ, ಈಗ ಅದೇ ನಾಡಿನಿಂದ ಮೂರ್ತಿ ಕೆತ್ತುವಂತಹ ಶಿಲ್ಪಿಯು ಸಹಿತ ಅದೇ ನಾಡಿನವರು, ಅಂದ್ರೆ ಕರ್ನಾಟಕದವರು. ಅದರ ಜೊತೆಗೆ HD ಕೋಟೆಯ ಕಲ್ಲನ್ನ ಏನೋ ತೆಗೆದುಕೊಂಡು ಬಂದು ಮೂರ್ತಿಯನ್ನಾಗಿದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ? ತ್ರೇತಾಯುಗದಲ್ಲಿ ಇದ್ದಂತಹ ಆ ಬಾಂಧವ್ಯ, ನಂಟು ಏನಿದೆ ಅದು ಇನ್ನೊಮ್ಮೆ ದೃಢಪಡ್ತಾ ಇದೆ, ಗಟ್ಟಿಗೊಳ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅದು ಹಾಗೆ ಮುಂದುವರಿಯಬೇಕು. ತುಂಬಾ ಧನ್ಯವಾದ ಸ್ವಾಮೀಜಿ. ಇದು ಸ್ವಾಮೀಜಿ ಅವರು ಹೇಳುವಂತದ್ದು. ಅಂದ್ರೆ ಯಾವ ರೀತಿಯಾದಂತಹ ಪೂಜಾ ಕೈಕಾರ್ಯಗಳೆಲ್ಲವೂ ಸಹಿತ ನಡ್ಕೊಂಡು ಬಂದಿದೆ, ಮತ್ತೆ ಮುಂದಿನ 3 ದಿವಸಗಳ ಕಾಲ ಹೇಗೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಜೊತೆಗೆ ಕೊಟ್ಟಿದ್ದಾರೆ ವಿಜಯ್. ಥ್ಯಾಂಕ್ ಯು ಜಗದೀಶ್. ಸಕ್ಕರೆ ನಾಡಲು ಲೋಕಾರ್ಪಣೆಯಾಗಲಿದೆ ರಾಮ ಮಂದಿರ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಎಂದೇ ಇಲ್ಲೂ ಕೂಡ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಮಂಡ್ಯದ ಲೇಬರ್ ಕಾಲೋನಿಯಲ್ಲಿರುವಂತಹ ರಾಮ ಮಂದಿರ, ನೂತನವಾಗಿ ಲೇಬರ್ ಕಾಲೋನಿಯಲ್ಲಿ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲೂ ಕೂಡ ಮೂರ್ತಿ ಕೆತ್ತನೆ ಅರುಣ್ ಯೋಗಿರಾಜ್ ಅವರದ್ದೇ ಆಗಿದೆ. ಈಗ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇರುವಂತಹ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರಲ್ಲ, ಮೈಸೂರಿನ ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿರುವಂತಹ ಮೂರ್ತಿ ಇದು. 1 ವರ್ಷದ ಹಿಂದೆ ಈ ಮೂರ್ತಿಯ ಕೆತ್ತನೆ ಆಗಿದೆ. ರಾಮ, ಸೀತೆ, ಲಕ್ಷ್ಮಣ ಹಾಗೂ ಹನುಮನ ವಿಗ್ರಹಗಳ ಕೆತ್ತನೆಯನ್ನ ಮಾಡಲಾಗಿದೆ. ಅಯೋಧ್ಯೆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿರುವಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಈ ಮೂರ್ತಿಗಳನ್ನು ಕೂಡ 1 ವರ್ಷದ ಹಿಂದೆಯೇ ಸಿದ್ಧಪಡಿಸಿಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಕೋಟ್ಯಾಂತರ ಭಾರತೀಯರ ಕನಸು ನನಸಾಗ್ತಾ ಇದೆ. ಇನ್ನು ಆ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುವ ದಿನವೇ ಮಂಡ್ಯದಲ್ಲೂ ಕೂಡ ರಾಮ ಮಂದಿರ, ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂತದ್ದು, ಲೋಕಾರ್ಪಣೆಗೊಳ್ಳಲಿದೆ. ನಾನಿವತ್ತು ಮಂಡ್ಯದ ಲೇಬರ್ ಕಾಲೋನಿಯ ರಾಮ ಮಂದಿರದ ಸಮೀಪವೇ ಇರುವಂತದ್ದು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ನೀವು ಕೂಡ ನೋಡ್ತಾ ಇದ್ದೀರಾ, ಏನು ಆ ಒಂದು ರಾಮ ಮಂದಿರ ಲೋಕಾರ್ಪಣೆಗೊಳ್ಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳುವಂತಹ ದಿನವೇ ಇಲ್ಲೂ ಕೂಡ ರಾಮ ಮಂದಿರ ಲೋಕಾರ್ಪಣೆಗೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಹಳಷ್ಟು ವಿಶೇಷತೆ ಅಂತಂದ್ರೆ, ಏನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಶಿಲ್ಪಿಯೇ ಇಲ್ಲೂ ಕೂಡ ಇದೇ ರಾಮ ಮಂದಿರದ ಏನು ಮೂರ್ತಿಗಳನ್ನ, ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಏನು ಮೈಸೂರಿನ ಅರುಣ್ ಯೋಗಿರಾಜ್ ಇದ್ದಾರೆ, ಅವರೇ ಈ ಒಂದು ಅವರ ಕೈಯಿಂದ ಕೆತ್ತನೆ ಮಾಡಿರುವಂತಹ ವಿಗ್ರಹ ಇದು ಕೂಡ ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ತಾ ಇರುವಂತಹ ದಿನವೇ ಇಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಅಂದ್ರೆ ರಾಮನ ವಿಗ್ರಹವನ್ನ
ಇದು ಯೋಗಿ ಅರುಣ್ ಯೋಗಿರಾಜ್ರವರ ಒಂದು ಕೈ ಚಳಕ ಅಂತಲೇ ಹೇಳ್ಬೋದು. ಬಹಳಷ್ಟು ಹೆಸರುವಾಸಿಯನ್ನು ಪಡೆದಿರುವಂತಹ ಅರುಣ್ ಯೋಗಿರಾಜ್ರವರ ಕೈಯಿಂದಲೇ ಈ ಒಂದು ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು. ಬರೋಬ್ಬರಿ 1 ವರ್ಷದ ಹಿಂದೆಯೇ ಈ ಒಂದು ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿತ್ತು. ಈ ಒಂದು ಕೆತ್ತನೆ ಮಾಡಿ ಏನು ಇಲ್ಲಿನ ಸ್ಥಳೀಯರಿಗೆ ಶ್ರೀರಾಮ ಸೇವಾ ಸಮಿತಿ ಇದೆ, ಆ ಒಂದು ಟ್ರಸ್ಟ್ಗೆ ಈ ಒಂದು ಮೂರ್ತಿನ ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲೇ ಅಯೋಧ್ಯೆಯಲ್ಲೂ ಕೂಡ ಅವ್ರಿಗೆ ಕೆತ್ತನೆ ಮಾಡುವ ನಿಟ್ಟಿನಲ್ಲಿ ಒಂದು ಆಹ್ವಾನ ಬರುತ್ತೆ. ಅಂದರೆ ಮೂರ್ತಿನ ಕೆತ್ತನೆ ಮಾಡೋಕ್ಕೆ ಒಂದು ಅವಕಾಶವೂ ಕೂಡ ಈ ಒಂದು ವಿಗ್ರಹವನ್ನು ಹಸ್ತಾಂತರ ಮಾಡಿದ ಬಳಿಕವೇ ಬಂದಿರುವಂಥದ್ದು. ಕೇವಲ ರಾಮನ ವಿಗ್ರಹ ಅಷ್ಟೇ ಅಲ್ಲ, ಜೊತೆಗೆ ಹನುಮನ ವಿಗ್ರಹವನ್ನು ಕೂಡ ಈಗಾಗಲೇ ಅವರೇ ಕೆತ್ತನೆ ಮಾಡಿರುವಂಥದ್ದು. ಅಲ್ಲದೆ ಈ ಒಂದು ರಾಮ ಮತ್ತು ಹನುಮನ ಜೊತೆಗೆ ಸೀತಾ ಮಾತೆ, ಲಕ್ಷ್ಮಣ ಹಾಗೆ ಗಣಪತಿ ಸರಸ್ವತಿ ಅವರ ಒಂದು ವಿಗ್ರಹವನ್ನು ಕೂಡ ಕೆತ್ತನೆ ಮಾಡಿರುವಂಥದ್ದು. ಇದು ಬಹಳಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಯೋಧ್ಯೆಯಲ್ಲಿ ಕರ್ನಾಟಕದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅದರಲ್ಲೂ ಕೂಡ ಮೈಸೂರಿನ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿರುವಂತಹ ವಿಗ್ರಹವೇ ಇಲ್ಲಿ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ತಾ ಇರುವಂತಹ ಒಂದು ರಾಮ ಮಂದಿರದಲ್ಲಿ ಕೆತ್ತನೆ ಮಾಡಿರುವಂತಹ ವಿಗ್ರಹವು ಕೂಡ ಅವರ ಕೈಯಿಂದಲೇ ಅರಳಿರುವಂಥದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ವಿಶೇಷತೆ ಅಂತಲೇ ಹೇಳ್ಬೋದು. ಇಡೀ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಸಂತಸ ಮನೆ ಮಾಡಿದೆ. ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದಿದ್ದಾರೆ. ಅಂದರೆ ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಭಾರತೀಯರ ಒಂದು ಕನಸು ನನಸಾಗ್ತಾ ಇದೆ. ಇದೇ 22ನೇ ತಾರೀಕು. ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಅದೇ ರೀತಿಯ ಒಂದು ಖುಷಿ ಸಂತೋಷ ಈ ಒಂದು ಏರಿಯಾದ ಜನರಲ್ಲೂ ಕೂಡ ಇರುವಂಥದ್ದು. ಅಂದರೆ ಅವರು ಕೂಡ ಖುಷಿಯನ್ನು ಪಡ್ತಾ ಇರುವಂಥದ್ದು. ಅಂದರೆ ಯೋಗಿರಾಜ್ರವರು ಇಲ್ಲಿ ಒಂದು ವಿಗ್ರಹವನ್ನು ಕೊಟ್ಟರು, ಅದಾದ ಬಳಿಕ ಅವರಿಗೆ ಫೋನ್ ಕರೆ ಬರುತ್ತೆ. ಅಂದರೆ ಅಯೋಧ್ಯೆಯಲ್ಲೂ ಕೂಡ ರಾಮ ಮಂದಿರ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಕೊಡ್ಬೇಕು ಅಂತ. ಎಲ್ಲೋ ಒಂದು ಕಡೆ ಇದು ಒಂದು ರೀತಿ ಪ್ರೇರಣೆ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಮನ ವಿಗ್ರಹವನ್ನು ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿರುವಂತಹ ಒಂದು ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅವತ್ತೇ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇರುವಂತಹ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ಅವರೇ ಕೆತ್ತನೆ ಮಾಡಿರುವಂತಹ ವಿಗ್ರಹವು ಕೂಡ ರಾಮನ ವಿಗ್ರಹ ಜೊತೆಗೆ ಲಕ್ಷ್ಮಣ, ರಾಮ, ಸೀತೆ, ಹೀಗೆ ಹನುಮ ಮತ್ತೆ ಈ ರೀತಿಯ ಒಂದು ವಿಗ್ರಹಗಳು ಕೂಡ ಪ್ರತಿಷ್ಠಾಪನೆಗೊಳ್ತಾ ಇರುವಂಥದ್ದು. ಬಹಳಷ್ಟು ಖುಷಿ ಈ ಒಂದು ಭಾಗದ ಜನರಲ್ಲೂ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ದೇಶದೆಲ್ಲೆಡೆ ಪ್ರಭು ಶ್ರೀರಾಮರ ಭಕ್ತಿಯ ಪರಾಕಾಷ್ಠೆ ಮೊಳಗ್ತಾ ಇದೆ. ಬೆಳಗಾವಿಯಲ್ಲಿ ಶ್ರೀರಾಮಚಂದ್ರನ ಉಚಿತ ಟ್ಯಾಟೋ ಅಭಿಯಾನ ನಡೆಸಲಾಗ್ತಾ ಇದೆ. 10,000ಕ್ಕೂ ಹೆಚ್ಚು ರಾಮ ಭಕ್ತರಿಗೆ ಟ್ಯಾಟೋ ಹಾಕಿಸುವ ಅಭಿಯಾನ ಇದು. ಕನ್ನಡ, ಹಿಂದಿ, ಮರಾಠಿ ಈ ಎಲ್ಲ ಭಾಷೆಗಳಲ್ಲೂ ಕೂಡ ರಾಮನ ಭಾವಚಿತ್ರವಿರುವಂತಹ ಟ್ಯಾಟೂಗಳನ್ನು ಹಾಕಿಸಲಾಗ್ತಾ ಇದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ 3 ಕಡೆಗಳಲ್ಲಿ ಈ ರೀತಿ ಟ್ಯಾಟೂ ಕೇಂದ್ರಗಳನ್ನು ಓಪನ್ ಮಾಡಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಫ್ರೀ ಟ್ಯಾಟೂ ಅಭಿಯಾನ ನಡೆಸಲಾಗ್ತಾ ಇದೆ. BP, ಶುಗರ್ ಸೇರಿ ಅನಾರೋಗ್ಯ ಇರದಂತಹ ವ್ಯಕ್ತಿಗಳಿಗೆ ಮಾತ್ರ ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಶಾಸಕ ಅಭಯ್ ಪಾಟೀಲ್ ಅವರು ಇದರ ನೇತೃತ್ವ ವಹಿಸಿಕೊಂಡಿದ್ದಾರೆ. 2,000ಕ್ಕೂ ಹೆಚ್ಚು ಜನರಿಗೆ ಶ್ರೀರಾಮಚಂದ್ರನ ಟ್ಯಾಟೂವನ್ನು ಹಾಕಲಾಗ್ತಾ ಇದೆ. 2-3 ಕಡೆಗಳಲ್ಲಿ ಟ್ಯಾಟೂ ಸೆಂಟರ್ಗಳನ್ನು ತೆರೆಯುವ ಪ್ಲಾನ್ ಇದೆಯಂತೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಸ್ಪಂದನೆ ಇರೋದ್ರಿಂದ ಜನವರಿ 22ರವರೆಗೆ 5,000 ಶ್ರೀರಾಮನ ಭಕ್ತರಿಗೆ ಟ್ಯಾಟೂ ಹಾಕುವಂತಹ ಗುರಿಯನ್ನು ಹೊಂದಿದ್ದಾರೆ. ನುರಿತ ಟ್ಯಾಟೂ ಕಲಾವಿದರಿಂದ ಉಚಿತವಾಗಿ ಟ್ಯಾಟೂ ಹಾಕುವಂತಹ ಕಾರ್ಯ ನಡೀತಾ ಇದೆ. ಏನಿಲ್ಲ, ಖುಷಿ ಅನಿಸುತ್ತೆ. ಒಂಥರ ಹಿಂದೂ ಫೆಸ್ಟಿವಲಲ್ಲಿ ಒಂದು ದೀಪಾವಳಿ ಅಂತೂ ಆಗೋಗಿದೆ. ಇದು ವರ್ಷಕ್ಕೊಂದ್ಸಲ ಮಾಡ್ತಾರೆ. ಇದೊಂದು ಚಲೋ ಅನಿಸ್ತಾ ಇದೆ ಹಿಂದೂ ಇದ್ರೊಳಗೆ. ಅದರೊಳಗೆ ಇವ್ರು ಅಭಯ್ ಪಾಟೀಲ್ ಅವರು ಇಷ್ಟೆಲ್ಲ ಫೆಸಿಲಿಟಿ ಮಾಡ್ತಾರೆ ಅಂದ ಕೂಡಲೇ ಅವ್ರದ್ದು ಸಪೋರ್ಟಿಗಾಗಿ ನಾವು ಟ್ಯಾಟೂ ಮಾಡ್ತೀವಿ. ರಾಮ ಅಂದರೆ ಅವನದು ಚಲೋ ಒಂದು ಇದು ಮಾತಿದೆ. ನಾವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ತೀವಿ ಚಲೋ ಅದು ಹಿಂಗೆ ಮಾಡಿರಿ ಹಂಗೆ ಮಾಡಿರಿ. ಅವ್ನು ರಾಮ ಇಷ್ಟು ಕಷ್ಟಪಟ್ಟಿದ್ದ, ಆಮೇಲೆ ಕಾಡಿಗೆಲ್ಲ ಹೋಗಿ ಬಂದ. ಖುಷಿ ಅನಿಸುತ್ತೆ. ಅದು ಜನ್ಮಭೂಮಿ ಅಂದರೂ ಹಿಂದೂ ಜನ್ಮಭೂಮಿ ಭಾರತದಲ್ಲಿ ಆಗಿದೆ ಅಂತ ಕೂಡ ಒಂದು ಸ್ವಲ್ಪ ಖುಷಿ. ಅಭಯ್ ಪಾಟೀಲ್ ಅವರು ರಾಮ ಮಂದಿರ ಓಪನಿಂಗ್ ಆಗತ್ತೈತ್ರಿ ಅಯೋಧ್ಯದಲ್ಲಿ. ಆ ನಿಮಿತ್ತದಿಂದ ನಮ್ದು MLA ಶ್ರೀ ಅಭಯ್ ಪಾಟೀಲ್ ಸರ್ ಅವರ ಇದು ಕಾರ್ಯಕ್ರಮ ಆಯೋಜನೆ ಮಾಡಿದಾರ ಫ್ರೀ ಟ್ಯಾಟೂ ಅಂತ. ಅದು ನಾವು ಟ್ಯಾಟೂ ಮಾಡತ್ತೀವ್ರಿ ಸರ್. ಈಗವರೆಗೆ ಪರ್ ಹೆಡ್ ನಾವು 3,500ದಿಂದ 4,000 ಈಗ ಟ್ಯಾಟೂ ಮಾಡಿದ್ವಿ. ಹೌದು ಸರ್. ಈಗ 8 ದಿನದಿಂದ ನಡೆಯತ್ತೈತ್ರಿ. ಹೌದ್ರಿ. ಎಲ್ಲರಿಗೆ ಯಾರ್ಯಾರಿಗೆ ಟ್ಯಾಟೂ ಮಾಡೋದು ಇಚ್ಛೆ ಐತ್ರಿ
ಅವ್ರು ಬರ್ಬೇಕ ಮತ್ತು ಇದು ಏನು ಅಭಯ ಪಾಟೀಲ್ ಸರ್ ಫ್ಯಾಸಿಲಿಟಿ ಕೊಡತ್ತಾರ ಅದ್ರ ಲಾಭ ಅವ್ರು ತಗೋಬೇಕ್ರಿ. ಡೈಲಿ ರಸ್ ಇರ್ತೈತ್ರಿ. ಈಗ ಎಲ್ಲ ಸ್ವಲ್ಪ ಟ್ಯಾಟೂ ಆಗತ್ ಬಂದೈತ್ರಿ, ಈಗ ಸ್ವಲ್ಪ ಕಡಿಮೆ ಆಗೈತ್ರಿ. ಬಟ್ ಡೈಲಿ ರಶ್ ಇರ್ತೈತ್ರಿ. ಈಗ ಊಟ ಟೈಮ್ ಐತೆ, ಅದಕ್ಕೂ ಇದು ಸ್ವಲ್ಪ ಕಡಿಮೆ ಐತ್ರಿ. ಕಿಷ್ಕಿಂಧೆಯಿಂದ ಅಯೋಧ್ಯೆಯನ್ನ ತಲುಪಿದೆ ಹನುಮನ ರಥ. ಕಿಷ್ಕಿಂಧೆಯಲ್ಲಿ ಹನುಮನ ಮಂದಿರ ಕಟ್ಟಬೇಕೆಂಬ ಧ್ಯೇಯ ಇದೆ. ಈ ಧ್ಯೇಯದೊಂದಿಗೆ ಇಡೀ ದೇಶದಾದ್ಯಂತ ರಥದ ಸಂಚಾರ ನಡೆಸಲಾಯಿತು. ಕಳೆದ 3 ವರ್ಷಗಳಿಂದ ಈ ರಥ ಸಂಚಾರ ಮಾಡ್ತಾ ಇತ್ತು. ರಾಮ ಮಂದಿರದ ಉದ್ಘಾಟನೆಯ ವೇಳೆ ಈಗ ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿರುವಂಥದ್ದು. ವಿಶೇಷವಾಗಿ ಹನುಮನ ರಥ ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿದೆ. ಕಳೆದ 3 ವರ್ಷಗಳಿಂದ ದೇಶವ್ಯಾಪಿ ಸಂಚಾರ ನಡೆಸ್ತಾ ಇದೆ. ಕಿಷ್ಕಿಂಧೆಯಲ್ಲಿ ಹನುಮನ ದೇಗುಲ ಆಗಬೇಕು ಅಂತ ಹೇಳಿ ಆ ಧ್ಯೇಯೋದ್ದೇಶದೊಂದಿಗೆ ಈ ರಥದ ಸಂಚಾರ ಆಗ್ತಾ ಇರುವಂಥದ್ದು. ವರ್ಷಗಳ ಹಿಂದೆ ರಥಯಾತ್ರೆ ಆಯ್ತಲ್ಲ, ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂತ, ಅದೇ ರೀತಿ ಸೊ ಅಯೋಧ್ಯೆಗೆ ಆಗಮಿಸಿದ ವಿಶೇಷ ಹನುಮನ ರಥದ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ರಾಮನಿಗೂ ಹನುಮಂತನಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದೇ ಕಾರಣಕ್ಕಾಗಿ ಶ್ರೀರಾಮಚಂದ್ರನ ನಾಡಿನಲ್ಲಿ ಈಗ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಿಷ್ಕಿಂಧೆಯಿಂದ ಅಂದ್ರೆ ಕರ್ನಾಟಕದ ಹನುಮ ಹುಟ್ಟಿರುವಂತಹ ನಾಡಿನಿಂದನೇ ಅಲ್ಲಿಂದ ರಥ ಈಗಾಗಲೇ ಅಯೋಧ್ಯೆಗೆ ಬಂದಿದೆ. ಇದು 2021ರಿಂದನೂ ಸಹಿತ ಇಡೀ ದೇಶಾದ್ಯಂತ ಸುತ್ತಾಡಿ ಈಗ ಉದ್ಘಾಟನೆಯ ಸಂದರ್ಭದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಅಯೋಧ್ಯೆಗೆ ಬಂದಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವಾಮೀಜಿಗಳಿದ್ದಾರೆ, ನಾವು ಅವ್ರ ಜೊತೆ ಮಾತಾಡೋಣ. ಇದರ ಹಿನ್ನೆಲೆ ಏನು, ಎಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ರು ಅಂತ. ಸ್ವಾಮೀಜಿ ನಮಸ್ಕಾರ. ಕರ್ನಾಟಕದಿಂದ ಬರ್ತಾ ಇದ್ರ ಅಯೋಧ್ಯೆಗೆ, ಹೇಗೆ ಅನಿಸ್ತಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಸಂದರ್ಭ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾದಾಯ ಸೀತಾಯ ಪತಯೇ ನಮಃ. ನಿಜವಾಗಲೂ ಬಹಳಷ್ಟು ಸಂತೋಷಕರವಾದಂತಹ ವಿಷಯ ಇದು. ಈ ದಿವಸ ಅತ್ಯಂತ ಪ್ರಸನ್ನಕರವಾದಂತಹದ್ದು. ಯಾಕೆಂತಂದ್ರೆ ಈ ರೀತಿಯಾಗಿ ಹೇಳಬಾರದು, ನಾವು ತಪ್ಪಾಗತ್ತದೆ. ಆದರೆ ಒಂದು ಹೆಮ್ಮೆ, ನಮ್ಮ ಕರ್ನಾಟಕದಕ್ಕೆ ಹನುಮತ್ ಜನ್ಮಭೂಮಿಗೆ ಕಿಷ್ಕಿಂಧ, ರಾಮ ಜನ್ಮಭೂಮಿ ಅಯೋಧ್ಯೆಗೆ ಒಂದು ಸಂಬಂಧ, ತ್ರೇತಾಯುಗದ ಸಂಬಂಧ. ಅದು ಎಂಥ ಸಂಬಂಧ ಅಂತ ಅಂದ್ರೆ, ಶ್ರೀರಾಮಚಂದ್ರ ಭಗವಂತನಿಗೆ ಏನಾದರೂ ಸಮಸ್ಯೆ ಬಂದಿದ್ರೆ ಸಾಕ್ಷಾತ್ ಹನುಮತ್ ದೇವರು ಬಂದ್ಬಿಡ್ತಾರೆ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ. ಸೀತಾಮ್ಮನವರನ್ನು ಅಪಹರಣ ಮಾಡಿದ ಮೇಲೂ ಹನುಮಂತರು ಅಲ್ಲಿ ನಿಂತುಕೊಂಡಿದ್ರು. ಇದೇ ಸಮಯದಲ್ಲಿ ಅನೇಕ ವರ್ಷಗಳ ಅನಂತರ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ದೇವರಿಗೆ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಅತ್ಯಂತ ಆನಂದ ಹನುಮಂತರಿಗೆ ಇರ್ತದಲ್ವಾ, ಅದಕ್ಕೋಸ್ಕರವಾಗಿ ನಮಗೆ ವಿಶೇಷವಾದಂಥ ಆಹ್ವಾನ ಬಂದಿದೆ. ಈ ಕಾರ್ಯಕ್ರಮಗಳಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ಪ್ರತಿಷ್ಠಾ ಕಾರ್ಯಕ್ರಮಗಳಲ್ಲಿ ಹನುಮಂತ ದೇವರು ಸಹ ಬರಬೇಕು, ಎಲ್ಲ ನೋಡಬೇಕು. ಯಾಕಂತಂದ್ರೆ ಹನುಮಂತ ದೇವರು ಒಬ್ಬರು ಬಂದ್ಬಿಟ್ರೆ ಸಾಕು, ಆ ಮೋದ ಮುದ್ರಾ ಯೋಗ್ಯತೆ ಎಲ್ಲವೂ ಬಂದ್ಬಿಡ್ತವೆ ಅಲ್ಲಿಗೆ ಕಾರ್ಯಕ್ರಮಗಳಿಗೆಲ್ಲವೂ. ನಮ್ಮ ಕರ್ನಾಟಕದವರೇ ರಾಮಚಂದ್ರನ ಬಾಲಮೂರ್ತಿ ಸ್ವರೂಪವನ್ನು ಕೆತ್ತಿದಂಥವ್ರು ನೋಡಿ, ಇತಿಹಾಸ ಪುನರಾವೃತ ಆಗ್ತಾ ಇದೆ. ಇದೆಲ್ಲ ಕಾರ್ಯಕ್ರಮಗಳು ನೋಡುವುದಕ್ಕೆ ಸಾಕ್ಷಾತ್ತು ಹನುಮತ್ ಜನ್ಮಭೂಮಿ ಕಿಷ್ಕಿಂಧದಿಂದ ನಮ್ಮ ಹನುಮಂತ ದೇವರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಧನ್ಯವಾದ ಸ್ವಾಮೀಜಿ. ಇದು ಇಡೀ ರಾಮನಿಗೂ ಮತ್ತೆ ಹನುಮಂತನಿಗಿರುವಂತಹ ಸಂಬಂಧ ಒಂದ್ ಕಡೆ ಆದ್ರೆ, ಈಗ ರಾಮ ಮಂದಿರ ದೊಡ್ಡ ಮಟ್ಟದಲ್ಲಿ ಭವ್ಯವಾಗಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಸಹಿತ ಕಿಷ್ಕಿಂಧೆಯಲ್ಲಿ ಭವ್ಯ ಮಂದಿರ ನಿರ್ಮಾಣ ಆಗಬೇಕು, ಅದು 50 ಎಕರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂತಹ ವಿಚಾರವನ್ನ ತೋರಿಸಿದ್ದಾರೆ. ನಿಮ್ಗೆ ರಥದ ಏನಂದ್ರೆ ವಿನ್ಯಾಸವನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇದು ರಥದಲ್ಲೂ ಸಹಿತ ಒಳಗಡೆ, ಇದರ ಒಳಗಡೆಗೆ ದೇವಸ್ಥಾನ ಇದೆ. ದೇವಸ್ಥಾನ ಅಂದ್ರೆ ಉತ್ಸವ ಮೂರ್ತಿ ಏನಿದೆ ಹನುಮಾನ್ದು, ಆ ಉತ್ಸವ ಮೂರ್ತಿಯನ್ನು ಸಹಿತ ಈ ಒಂದು ರಥದಲ್ಲಿ ಇಟ್ಕೊಂಡು ಇಡೀ ದೇಶಾದ್ಯಂತ, ಕೇವಲ ಭಾರತ ಮಾತ್ರ ಅಲ್ಲ, ಭಾರತದ ಜೊತೆಗೆ ನೇಪಾಳಕ್ಕೂ ಹೋಗಿ ಅಲ್ಲಿ ಇರುವಂತಹ ಜನರಿಗೆ ಹನುಮಂತ ಹುಟ್ಟಿರುವಂತಹ ನಾಡಿನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ರಥ ಏನಂದ್ರೆ ಸಾಕ್ತಾನೆ ಇದೆ. ಮುಂದಿನ 9 ವರ್ಷಗಳ ಕಾಲವೂ ಸಹಿತ ಇದೇ ರೀತಿಯಾಗಿ ರಥ ಯಾತ್ರೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು. ಬರೋಬ್ಬರಿ 12 ವರ್ಷಗಳ ಕಾಲ ಈ ಒಂದು ರಥಯಾತ್ರೆ ನಡೆಯುತ್ತೆ. ತದನಂತರ ಶ್ರೀರಾಮಚಂದ್ರನ ಭಕ್ತ, ಶ್ರೀರಾಮಚಂದ್ರನ ಜೀವಾಳ ಅಂತಾನೆ ಹೇಳ್ಬೋದು, ಅಂತಹ ಜೀವಾಳ ಆಗಿರ್ತಕ್ಕಂತಹ ಹನುಮಂತನ ಒಂದು ದೇವಸ್ಥಾನವನ್ನು ಸಹಿತ ಭವ್ಯವಾಗಿ ಕರ್ನಾಟಕದಲ್ಲಿ ಕಟ್ಟಬೇಕು ಅನ್ನುವಂತಹ ಬೇಡಿಕೆ ಸಹಿತ ಇಲ್ಲಿರುವಂತಹ ಸ್ವಾಮೀಜಿಗಳಿದೆ. ಒಟ್ಟಿನಲ್ಲಿ ಒಂದು ಕಡೆಗೆ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇದೆ, ನಿರ್ಮಾಣದ ಏನಂದ್ರೆ ಉದ್ಘಾಟನೆ ಆಗ್ತಾ ಇದೆ. ಈಗ ಅದರ ಜೊತೆಗೆ ಕರ್ನಾಟಕವನ್ನು ಸಹಿತ ಅಷ್ಟೇ ಪ್ರಸಿದ್ಧವಾಗಿ ಹನುಮನ ಹುಟ್ಟಿದ ನಾಡನ್ನ ಸಹಿತ ನಾವು ಏನಂದ್ರೆ ಬೆಳಕಿಗೆ ತರಬೇಕು ಅನ್ನುವಂತಹ ಸಂದೇಶವನ್ನ ಸ್ವಾಮೀಜಿಗಳು ಕೊಡ್ತಾ ಇದ್ರು. ಮತ್ತೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೂ ಸಹಿತ ನ್ಯೂಸ್ ಫಸ್ಟ್ ಮೂಲಕವಾಗಿ ಅವರು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ.
ಅವ್ರು ಇಟ್ಕೊಂಡಿರುವಂತದ್ದೇನು ಅಂದ್ರೆ ಅದು ಕಿಷ್ಕಿಂಧ ಜಿಲ್ಲಾ ಆಗಿ ಮಾರ್ಪಾಡು ಮಾಡಬೇಕು ಕೊಪ್ಪಳ ಅನ್ನುವಂತ ಹೆಸರನ್ನ ಏನೋ ಬದಲಾಯಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಸಹಿತ ಇಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ಒಟ್ಟಿನಲ್ಲಿ ಇಡೀ ದೇಶವೇ ರಾಮಲಲ್ಲನ ಪುನರ್ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿ ಮಿಂದೇಳ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆಗೂ ದಿನಗಣನೆ ಆರಂಭ ಆಗಿದ್ದು ಜನವರಿ 22ಕ್ಕೆ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.